ಬೆಂಗಳೂರಿನ ಈ ರಸ್ತೆಗಳಲ್ಲಿ ಈಗ ಸಂಚರಿಸುವುದೇ ದೊಡ್ಡ ಸವಾಲಾಗಿದೆ. ಸಂಚಾರಿ ನಿಯಮಗಳ ಭಯವಿಲ್ಲದೆ ಕಿಡಿಗೇಡಿಗಳು ರಸ್ತೆಯಲ್ಲೇ ರೌಡಿಸಂ ಶುರು ಮಾಡಿದ್ದಾರೆ. ತನ್ನ ಪಾಡಿಗೆ ತಾನು ಹೋಗ್ತಿದ್ದ ಚಾಲಕನನ್ನ ಕಿಲೋಮೀಟರ್ ಗಟ್ಟಲೆ ಸಿನಿಮೀಯ ಸ್ಟೈಲ್ನಲ್ಲಿ ಬೆನ್ನಟ್ಟಿ ಅಡ್ಡಗಟ್ಟಿ ಹಲ್ಲೆ ಮಾಡಿರೋ ಭೀಕರ ಘಟನೆ ನಡೆದಿದೆ. ಏನಿದು ಗಲಾಟೆ? ಆ ಕಿಡಿಗೇಡಿಗಳು ಯಾರು ಅಂತೀರಾ? ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ. ಸಿನಿಮಾ ಸ್ಟೈಲ್ನಲ್ಲಿ ಕಾರ್ ಚೇಸ್ ಮಾಡಿದ ಪೊಂಡ, ಸುಖ ಸುಮ್ಮನೆ ಕಿರಿಕ್, ಕಾರು ಚಾಲಕನ ಮುಖಕ್ಕೆ ಪಂಚ್. ದೂರುದಾರ ಕಾರು ಚಾಲಕ ಎಂದಿನಂತೆ ತಮ್ಮ ಪಾಡಿಗೆ ತಾವು ಆಫೀಸ್ಗೆ ಹೋಗ್ತಾ ಇದ್ರು. ಆಗಲೇ ನೋಡಿ ಸಡನ್ ಆಗಿ ಎಂಟ್ರಿ ಕೊಡ್ತು ಈ ಬಿಳಿ ಬಣ್ಣದ ಕಾರು. ಈ ವಿಡಿಯೋವನ್ನ ಒಮ್ಮೆ ಗಮನಿಸಿ. ಕಾರಿನ ಹಿಂಬದಿಯ ಡ್ಯಾಶ್ ಕ್ಯಾಮೆರಾದಲ್ಲಿ ಈ ದೃಶ್ಯ ಸೆರೆಯಾಗಿದೆ. ಕಿಯಾ ಕಂಪನಿಯ ಈ ಕಾರು ದೂರುದಾರನ ವಾಹನವನ್ನ ಹೇಗೆ ಹಠಕ್ಕೆ ಬಿದ್ದಂತೆ ಚೇಸ್ ಮಾಡ್ತಿದೆ ನೋಡಿ. ಸಿನಿಮೆಯ ರೀತಿಯಲ್ಲಿ ಚೇಸ್ ಮಾಡಿ ಕೊನೆಗೆ ಮುಖ್ಯ ರಸ್ತೆಯಲ್ಲಿ ಅಡ್ಡ ಹಾಕಿದ್ದಾನೆ. ಕಾರನ್ನ ಅಡ್ಡ ಹಾಕಿದ ಇಬ್ಬರು ಆಗಂತಕರು ಕೂಡಲೇ ಕೆಳಗಿಳಿದಿದ್ದಾರೆ. ಮೊದಲಿಗೆ ಕಾರಿನ ಬಲಭಾಗದ ಡೋರ್ ಗಾಜನ್ನ ಪುಡಿ ಪುಡಿ ಮಾಡಿದ್ದಾರೆ. ನಂತರ ಒಳಗಿದ್ದ ತೆಲಂಗಾಣ ಮೂಲದ ಕಾರು ಮಾಲೀಕನ ಮುಖಕ್ಕೆ ಮುಷ್ಟಿ ಪ್ರಹಾರ ಮಾಡಿದ್ದಾರೆ. ಅಷ್ಟಕ್ಕೆ ಸುಮ್ಮನಾಗದ ಸುನೆಟ್ ಕಾರ್ನಲ್ಲಿದ್ದಂತ ಕಿರಾತಕರು ಅವಾಚ್ಯ ಪದಗಳಿಂದ ನಿಂದಿಸಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ನಂತರ ಗಾಯಾಳು ಕಾರು ಚಾಲಕ ನೇರವಾಗಿ HIL ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ದೂರು ಸ್ವೀಕರಿಸಿದ ಪೊಲೀಸರು ಸದ್ದೆ ಹಲ್ಲೆ ಮಾಡಿದ ಹಾಗೂ ಕಾರು ಜಖಂ ಮಾಡಿದ ಇಬ್ಬರು ಪುಂಡರಿಗೂ ನೋಟಿಸ್ ನೀಡಿ ವಿಚಾರಣೆಗೆ ಬುಲಾವ್ ನೀಡಿದ್ದಾರೆ. ಈ ಪುಂಡರು ಠಾಣೆಗೆ ಎಂಟ್ರಿ ಕೊಟ್ಟ ಕೂಡಲೇ ಪೊಲೀಸರು ಇಬ್ಬರನ್ನ ಲಾಕ್ ಮಾಡುವ ಸಾಧ್ಯತೆ ಇದೆ. ಸದ್ಯ ಯಾವ ಕಾರಣಕ್ಕಾಗಿ ಈ ರೀತಿಯ ಸುಖಾಸುಮ್ಮನೆ ಕಿರಿಕ್ ಮಾಡಿ ಹಲ್ಲೆ ಮಾಡಿದ್ದಾರೆ ಎಂಬುದು ತನಿಖೆಯ ನಂತರವಷ್ಟೇ ತಿಳಿಯಬೇಕಿದೆ. ಗಿರೀಶ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.